ನಮಸ್ಕಾರ ನನ್ನ ಎಲ್ಲ ಕನ್ನಡಿಗರಿಗೆ. ನಾನು ನಿಮ್ಮ ಪ್ರಥಮ್. ಮೊದಲಿಗೆ ಇವತ್ತು ಆರ್ ಸಿ ಬಿ ಮತ್ತು ಸಿ ಎಸ್ ಕೆ ಮ್ಯಾಚ್, ನಿನ್ನೆ ನಡೆದಂಥ ಮ್ಯಾಚ್ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ ಕೆಲವೊಂದು ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಅರ್ಪಿಸಬೇಕಾಗಿದೆ. ಅದು ಯಾರಿಗಂತ ಹೇಳ್ತೀನಿ. ದೇವರು ನಿಮ್ಮ ಆತ್ಮಕ್ಕೆ ಶಾಂತಿ ಕೊಡಲಿ ಪುಗಾವೆ. ನಿನ್ನೆ ನಿಮ್ಮ ಮನೆಯಲ್ಲೇ ಹೊಕ್ಕಿ ನಾವು ನಿಮ್ಮನ್ನು ಹೊಡೆದು ನಾವು ಈ ಸತಿ ನಿಮ್ಮ ವಿರುದ್ಧ ಭರ್ಜರಿ ಒಂದು ಗೆಲುವನ್ನು ಮಾಡಿದ್ದೀವಿ. ಸೊ ನಿನ್ನೆ ನೀವು ತುಂಬ ಹತ್ಕೊಂಡು ಹುರ್ಕೊಂಡು ಮೊಬೈಲ್ಗಳನ್ನ ಸ್ವಿಚ್ ಆಫ್ ಮಾಡಿರ್ತೀರ ಅಂತ ನಮಗೆ ಗೊತ್ತು. ಸೊ ಇನ್ನು ಬೆಂಗಳೂರಲ್ಲಿ ಬರ್ತೀರಾ, ಅಲ್ಲೂ ಕೂಡ ನಿಮ್ಮನ್ನು ಹೊಡೆದು ನಾವು ಇದೇ ಥರ ಒಂದು ಸಂತೋಷವನ್ನು ಹಾಕ್ತೀವಿ. ನಮ್ಮ ಹುಡುಗರು, ಕನ್ನಡಿಗರ ಹುಡುಗರು, ಆರ್ ಸಿ ಬಿ ಹುಡುಗರು ಎಲ್ಲ ಸ್ಟೇಟಸ್ಗಳನ್ನ ಹಾಕಿ ಇನ್ನೂ ನಿಮ್ಮನ್ನು ಚೆನ್ನಾಗಿ ಉರಿಸ್ತೀವಿ ಅಂತ ನಾನು ಅಂದ್ಕೊಂಡಿದ್ದೀವಿ. ಈ ವರ್ಷ ಕಪ್ಪು ನಮ್ಮದೇ ಇದೆ. ಸೊ ನೀವು ಹೀಗೆ ಉರ್ಕೊಂತ ವಿರಾಟ್ ಕೊಹ್ಲಿ ಅವ್ರಿಗೆ ಬೇಕು ಅಂತೂ ಬೈತಾ, ಆರ್ ಸಿ ಬಿಗೆ ಬೈತಾ ಸ್ಟೇಟಸ್ ಹಾಕೊಂಡು ಹೋಗಿ. ಯಾಕೆಂದರೆ ನಿಮ್ಮ ತಂಡ ಅದ್ಭುತವಾಗಿದೆ. ವರ್ಲ್ಡಲ್ಲಿ ಹೇಳೋದಕ್ಕೆ ನನಗೆ ಪದಗಳು ಸಿಗುತ್ತಾ ಇಲ್ಲ. ಯಾಕೆಂದರೆ ಅಷ್ಟು ಅದ್ಭುತವಾಗಿರುವಂಥ ತಂಡ ತಮ್ಮದು. ಸೊ ಡಿಯರ್ ಫುಗಾಸ್, ನಿಮಗೆ ಯಾರೂ ಸಾಟಿ ಇಲ್ಲ. ನಿಮ್ಮ ಅಷ್ಟು ಚೆನ್ನಾಗಿ ಯಾರೂ ಮ್ಯಾಚ್ ಆಡೋದಿಲ್ಲ. ಅದು ನಿನ್ನೆ ನಿಮ್ಮ ಹೋಮ್ ಗ್ರೌಂಡಲ್ಲಿ ನಮ್ಮ ಆರ್ ಸಿ ಬಿ ಹುಡುಗರ ಕಡೆಯಿಂದ ಹೊಡೆಸ್ಕೊಂಡ ಮೇಲೆ ನಿಮ್ಗೆ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಸೊ ದಯಮಾಡಿ ಇನ್ನು ಮೇಲಾದರೂ ಆರ್ ಸಿ ಬಿ ಮ್ಯಾಚ್ ಇದ್ದಾಗ ನಿಮ್ಮ ಮೊಬೈಲ್ಗಳನ್ನ ಸ್ವಿಚ್ ಆಫ್ ಮಾಡಿಕೊಂಡು ಸ್ಟೇಟಸ್ ಆಗದೆ ಮುಚ್ಕೊಂಡಿದ್ರೆ ನಿಮಗೂ ಒಳ್ಳೆಯದು, ನಮಗೂ ಒಳ್ಳೆಯದು. ಇಲ್ಲಾಂದರೆ ನಮ್ಮ ಆರ್ ಸಿ ಬಿ ಹುಡುಗರು ಸುಮ್ಮನೆ ಕೊಂಡುವಂಥ ಜಾಯಮಾನದವರಲ್ಲ. ಡಿಯರ್ ಫುಗಾಸ್, ನೀವು ಪುಗ್ಗ ಮರೋ ಚಿಂದಿ ನನ್ನ ಮಕ್ಕಳಂತ ಮತ್ತೆ ಪ್ರೂವ್ ಮಾಡಿದ್ದೀರಾ. ಓಕೆ, 16 ವರ್ಷಗಳ ನಂತರ ನಮ್ಮ ಆರ್ ಸಿ ಬಿಯವರು ಸಿ ಎಸ್ ಕೆ ಅವರ ಹೋಮ್ ಗ್ರೌಂಡ್ನಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ. ಸೊ ಕೆಲವರು ಅನ್ಬೋದು 18 ವರ್ಷ ಅಂತ, ಬಟ್ ಸಿ ಎಸ್ ಕೆ ಅವರು 2 ವರ್ಷ ಬ್ಯಾನ್ ಆಗಿದ್ರಲ್ಲ, ಸೊ ಅದು ಕೂಡ ಅವ್ರದ್ದು ಒಂದು ವಿಶೇಷ ದಾಖಲೆ ಆಗಿರುತ್ತೆ. ಸೊ ನಾವು ಏನಕ್ಕೆ ಇಷ್ಟೊಂದು ರಚಿಕೆದ ವೀಡಿಯೋ ಮಾಡ್ತಾಯಿದ್ದೀವಿ ಅಂದರೆ, ನಮಗೆ ಪರ್ಸ್ನಲ್ ಆಗಿ ಸಿ ಎಸ್ ಕೆ ಮೇಲಾಗಲಿ ಅಥವಾ ಧೋನಿಯವ್ರ ಮೇಲೆ ಯಾವುದೇ ಒಂದು ಕೋಪ ತಾಪ ಇರಲಿಲ್ಲ. ಬಟ್ ಅವರು ನಮ್ಮ ಆರ್ ಸಿ ಬಿ ಮೇಲೆ ಉರ್ಕೊಳ್ಳೋದ್ರಿಂದ, ನಮ್ಮ ವಿರಾಟ್ ಕೊಹ್ಲಿ ಅವ್ರಿಗೆ ಬೇಯೋದ್ರಿಂದ, ಸಿ ಎಸ್ ಕೆ ಅವ್ರ ಮೇಲೆ ಅಂದರೆ ನಮ್ಮ ಆರ್ ಸಿ ಬಿ ಅವರು ಕಪ್ ಗೆದ್ದಿಲ್ಲ, ಟೀ ಕಪ್ನ ಅಲ್ಲಿ ಇಲ್ಲಿ ಟೇಸ್ಟರ್ಸ್ ಹಾಕೋದ್ರಿಂದ ನಮಗೂ ಕೂಡ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಎದ್ಬಿಡ್ತು. ಇನ್ಮೇಲೆ ಅವ್ರು ಯಾವುದೇ ಮ್ಯಾಚ್ ಇದ್ದರೂ ನಾವು ಅವ್ರನ್ನ ಉರ್ಸೋದು ಫಿಕ್ಸೆ. ಸೊ ಆ ಪುಗ್ಗ ಮಾಡೋರು ಪುಗ್ಗಾನೆ ಅಂತ ಪ್ರೂವ್ ಮಾಡಿದ್ದಾರೆ. 1 ಸೆಕೆಂಡು. ಸೊ ಈಗ ನಿನ್ನೆ ಮ್ಯಾಚ್ ಬಗ್ಗೆ ಸ್ವಲ್ಪ ಬಂದುಬಿಡೋಣ. ಲೈಟಾಗಿ ಹೇಳ್ಬಿಡ್ತೀನಿ ಶಾರ್ಟಾಗಿ. ಟಾಸ್ ಗೆದ್ದಂಥ ಚೆನ್ನೈ ಸೂಪರ್ ಕಿಂಗ್ಸ್ ಅವರು ಮೊದಲ ಫೀಲ್ಡಿಂಗ್ನ ಆಯ್ಕೆ ಮಾಡ್ಕೋತಾರೆ. ಸೊ ನಮ್ಮ ಆರ್ ಸಿ ಬಿ ಪರ ಫಿನ್ ಸಾಲ್ಟ್ ಮತ್ತು ಕೊಹ್ಲಿ ಅದ್ಭುತವಾದ ಬ್ಯಾಟಿಂಗ್ನ ಆರಂಭ ಮಾಡ್ತಾರೆ. ಕೊಹ್ಲಿ ಆ್ಯಂಕರ್ ರೋಲ್ನ ಪ್ಲೇ ಮಾಡ್ತಾರೆ. 30 ಬಾಲ್ಗೆ 31 ರನ್ನ ತೆಗಿತಾರೆ. ಹಾಗೆ ಫಿನ್ ಸಾಲ್ಟ್ ಅವರು 16 ಬಾಲ್ಗಳಲ್ಲಿ 32 ರನ್ಗಳನ್ನ ಚಲಿಸ್ತಾರೆ. ಆಮೇಲೆ ಮಿಡಲಲ್ಲಿ ಬಂದಂಥ ರಜತ್ ಪಟಿದಾರ್ ಅವರು 51 ರನ್ಗಳ ಅಮೋಘ ಅರ್ಧಶತಕವನ್ನು ಬಾರಿಸ್ತಾರೆ. ಅದಾದಮೇಲೆ ದೇವದತ್ ಪಡಿಕ್ಕಲ್ ಅವರು 27 ರನ್ಗಳ ಒಂದು ಸಣ್ಣ ಕೊಡುಗೆಯನ್ನು ಕೊಡ್ತಾರೆ. ಕೊನೆಗೆ ಲಾಸ್ಟಿಗೆ ಟಿಮ್ ಡೇವಿಡ್ ಅವರು 3 ಎಸೆತಗಳಲ್ಲಿ 3 ಸಿಕ್ಸನ್ನು ಹೊಡೆದು ಆರ್ ಸಿ ಬಿ ಸ್ಕೋರ್ನ 196 ರನ್ಗಳಿಗೆ ಹೋಯ್ತಾರೆ. ಸೊ ಇದಾದಮೇಲೆ ಬ್ಯಾಟಿಂಗನ್ನು ಆರಂಭಿಸಿದಂಥ ಸಿ ಎಸ್ ಕೆ ಅವರು ಆರಂಭದಲ್ಲಿ ರಚಿನ್ ರವೀಂದ್ರ ಉತ್ತಮವಾಗಿ ಆಡ್ತಾ ಇರ್ತಾರೆ. ರಾಹುಲ್ ತ್ರಿಪಾಠಿ ಮತ್ತು ಋತುರಾಜ್ ಗಾಯಕ್ವಾಡ್ ಅವರು ಅಷ್ಟೊಂದು ಚೆನ್ನಾಗಿ ಏನು ಆಡಲ್ಲ. ಹಾಗೆ ದೀಪಕ್ ಕೂಡ, ಸ್ಯಾಮ್ ಕರನ್ ಕೂಡ ಸ್ವಲ್ಪ ಕಾಂಟ್ರಿಬ್ಯೂಷನ್ ಮಾಡ್ತಾರೆ, ಬಟ್ ಅಷ್ಟೊಂದು ಹೇಳ್ಕೊಳ್ಳೋಷ್ಟು ಇರೋದಿಲ್ಲ. ಶಿವಮ್ ದುಬೆ ಅವರು ಕೂಡ 19 ರನ್ಗಳನ್ನ ಬಾರಿಸಿ ಔಟ್ ಆಗ್ತಾರೆ. ಅದಾದಮೇಲೆ ಕೊನೆಗೆ ಬಂದಂಥ ಧೋನಿ ಅವರು ಮತ್ತು ರವೀಂದ್ರ ಜಡೇಜಾ ಅವರು ಸ್ವಲ್ಪ ಮಟ್ಟಿಗೆ ಹೋರಾಟವನ್ನು ಮಾಡ್ತಾರೆ, ಬಟ್ ಆರ್ ಸಿ ಬಿ ಅವ್ರ ವಿರುದ್ಧ ಅವರು ಗೆಲ್ಲೋದಕ್ಕಾಗಲ್ಲ. ಸೊ ನಮ್ಮ ಬೌಲಿಂಗ್ನ ವಿಭಾಗದಲ್ಲಿ ನೋಡಿದ್ರೆ ಭುವನೇಶ್ವರ್ ಕುಮಾರ್ ಅವರು 1 ವಿಕೆಟ್ನ ತೆಗೋತಾರೆ. ಜಾಶ್ ಹೆಜಲ್ವುಡ್ ಅವರು 3 ವಿಕೆಟ್ಗಳನ್ನ ತೆಗಿತಾರೆ. ಸೊ ಯಶ್ ದಯಾಳ್ ಅವರು ಕೂಡ 2 ವಿಕೆಟ್ಗಳನ್ನ ತೆಗಿತಾರೆ. ಲಯಮ್ ಲಿವಿಂಗ್ಸ್ಟನ್ ಕೂಡ 2 ವಿಕೆಟ್ಗಳನ್ನ ತೆಗಿತಾರೆ. ಕೊನೆಗೆ ನಮ್ಮ ಆರ್ ಸಿ ಬಿ ಅವರು 50 ರನ್ಗಳ ಅಮೋಘವಾದ ಜಯವನ್ನು ಗಳಿಸ್ತಾರೆ. ಸೊ ಇದಾಗಿತ್ತು ಮ್ಯಾಚ್ ಬಗ್ಗೆ ನಾನು ಅಷ್ಟೊಂದು ಮಾತಾಡೋಕ್ಕೆ ಹೋಗಲ್ಲ, ಬಿಕಾಸ್ ಎಲ್ಲರೂ ಮ್ಯಾಚ್ ನೋಡಿರ್ತೀರ ಅಂತ ಗೊತ್ತು. ಸೊ ಇನ್ನು ಮ್ಯಾಚ್ ಬಿಟ್ಟು ಈ ಸಿ ಎಸ್ ಕೆ ಅವ್ರನ್ನ ಉರ್ಸೋದೆ ಇವತ್ತಿನ ಮೇನ್ ವಿಡಿಯೋ ರೀಸನ್. ಯಾಕೆಂದರೆ ನಮ್ಮ ಆರ್ ಸಿ ಬಿ ಆರಂಭದಿಂದಲೂ ನಮ್ಮ ಒಂದು ತಂಡಕ್ಕೆ ಅತಿ ಹೆಚ್ಚು ಟ್ರೋಲ್ ಮಾಡುವಂಥ ಯಾವುದಾದ್ರೂ ಹೇಟರ್ಸ್ ಇದ್ದಾರೆ ಅಂದರೆ ಅದು ಸಿ ಎಸ್ ಕೆ ಅವರು. ಸೊ ನಿನ್ನೆ ಮ್ಯಾಚ್ನಲ್ಲಿ ಆ ಪುಗ್ಗಾಮನ್ ಅವರು ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಸ್ಟೇಟಸ್ಗಳನ್ನ ಬೆಳಗ್ಗೆ ಎದ್ದು ಸ್ಟೇಟಸ್ಗಳನ್ನ ಹಾಕೋದು ಮಾಡೋದು ನೋಡಿ ನನಗೆ ಇಷ್ಟು ಖುಷಿ ಆಯಿತು. ಸೊ ಇದು ಎರಡನೇ ಸತಿ ಅವ್ರನ್ನ ಸೋಲಿಸಿರೋದು ನಾವು.
ಲಾಸ್ಟ್ ಇಯರಲ್ಲಿ ಅವ್ರನ್ನ ಕ್ವಾಲಿಫೈಯರಿಂದ ಹೊರಗೆ ಹಾಕಿದ್ವಿ. ಈ ಸತಿ ಆರಂಭದಲ್ಲಿ ಅವ್ರ ಮನೆಗೆ ನುಗ್ಗಿ ಅವ್ರ ಸ್ಪಿಚ್ಚಲ್ಲೇ 16 ವರ್ಷಗಳಿಂದ ಏನು ದಾಖಲೆ ಇತ್ತು ಅದನ್ನು ನಾವು ಮುರಿದಿದ್ದೀವಿ. ಸೊ ಈ ಸಲ ಕಪ್ಪು ನಮ್ಮದೇ ಅಂತ ನಾವು ಈ ಸತಿ ಪ್ರೂವ್ ಮಾಡಿದ್ದೀವಿ. ಸೊ ನಿಮ್ಮ ಸಪೋರ್ಟ್ ನೀವು ಕೊಡಿ, ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಬರ್ತೀವಿ ರೀ.